ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು ಕಳೆದ 15 ದಿನಗಳಿಂದ ರಾಜ್ಯ ರಾಷ್ಟ್ರದಲ್ಲಿ ಯುದ್ಧ ನಡೀತಾ ಇದೆ. ಇದು ನಮಗೆಲ್ಲರೂ ಗೊತ್ತಿತ್ತು, ಕೇಂದ್ರ ಸರ್ಕಾರಕ್ಕೆ ಗೊತ್ತಿತ್ತು, 2 ತಿಂಗಳ ಹಿಂದೆ ಗೊತ್ತಿತ್ತು ಯಾವುದೇ ಕ್ಷಣದಲ್ಲಿ ಯುದ್ಧ ಆಗುತ್ತೆ ಅಂತ ಹೇಳಿ. ಯುದ್ಧದ ಪರಿಣಾಮವಾಗಿ ಅನೇಕ ತೊಂದರೆಗಳು ಜನಸಾಮಾನ್ಯರು ಅನುಭವಿಸ್ತಾ ಇದ್ದಾರೆ. ಯುದ್ಧ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಕೇಂದ್ರ ಸರ್ಕಾರ ಯಾವುದೇ ಒಂದು ತಯಾರಿ ಮಾಡದೆ ಇವತ್ತು ನಾವು ನೋಡಿರಬಹುದು, ಅನೇಕ ಕಡೆ ಗ್ಯಾಸ್ ಸಿಲಿಂಡರ್ ನ ದರ ಹೆಚ್ಚಾಗಿದೆ. ಕೆಲವು ಕಡೆ ಮೆಟ್ರೋ ಸಿಟಿಗಳಲ್ಲಿ, ಬೆಂಗಳೂರು, ಮುಂಬೈ ಅಂತ ಸಿಟಿಗಳಲ್ಲಿ ಹೆಚ್ಚು ದುಡ್ಡು ಕೊಟ್ಟರು ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದರ ಪರಿಣಾಮದಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಅನಾನುಕೂಲತೆಗಳಾಗ್ತಾ ಇದ್ದಾವೆ. ಇದೇ ರೀತಿಯಾಗಿ ಯುದ್ಧ ಮುಂದುವರೆದ್ರೆ ಮುಂದಿನ ಕೆಲವೇ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ದರಗಳು ಹೆಚ್ಚಾಗುವುದರ ಜೊತೆಗೆ ಲಭ್ಯವಾಗೋದು ಕೂಡ ಕಷ್ಟ ಆಗುತ್ತೆ. ಇಂತಹ ಸನ್ನಿವೇಶದಲ್ಲಿ ಯಾಕಂದ್ರೆ ಪೆಟ್ರೋಲ್, ಡೀಸೆಲ್ ರೇಟ್ಗಳು ಜಾಸ್ತಿ ಆದ್ರೆ ಎಲ್ಲಾ ಪದಾರ್ಥಗಳ, ಎಲ್ಲಾ ವಸ್ತುಗಳ ರೇಟ್ಗಳು ಕೂಡ ಜಾಸ್ತಿ ಆಗ್ತವೆ. ಹಾಗಾಗಿ ನಾವು ಈ ಪ್ರತಿಭಟನೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಕೂಡಲೇ ತಾವು ಎಚ್ಚೆತ್ತುಕೊಂಡು ಮುಂದಿನ ಕ್ರಮಗಳನ್ನು ತಾವು ವಹಿಸಬೇಕು. ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು, ಆ ರೀತಿ ನೋಡ್ಕೋಬೇಕು. ಒಂದು ವೇಳೆ ನಿಮಗೆ ಈ ರೀತಿ ನೋಡ್ಕೊಳ್ಳೋಕೆ ಆಗ್ಲಿದ್ರೆ ರಾಜೀನಾಮೆ ಕೊಟ್ಟು ಮನೆ ಹೋಗಿ. ನಿಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಖಂಡಿತವಾಗಿದೆ, ನಾವು ಸರ್ಕಾರ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳುತ್ತೆ. ನಮ್ಮ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತೇವೆ. ಹೋಟೆಲ್ ಉದ್ಯಮಗಳನ್ನ ಕ್ಲೋಸ್ ಮಾಡಿದ್ದಾರೆ. ಮಟ್ಟದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅವ್ರಿಗೆ ಉಪಹಾರ ಸಿಗ್ತಾ ಇಲ್ಲ. ಇಂತ ದುಸ್ಥಿತಿ ಯಾವತ್ತೂ ಈ ದೇಶಕ್ಕೆ ಬಂದಿರ್ಲಿಲ್ಲ. ಮಾತು ಎತ್ತಿದ್ರೆ ಭಾರತೀಯ ಜನತಾ ಪಾರ್ಟಿಯವರು ನೆಹರು ಮತ್ತು ಇಂದಿರಾ ಗಾಂಧಿ ಅವರು ಸುದ್ದಿ ಎತ್ತಾರೆ. ಇವತ್ತು ಇದಕ್ಕೆ ಏನ್ ಉತ್ತರ ಹೇಳ್ತಾರೆ? ಇಂತ ಹಾಹಾಕಾರ ದೇಶದಲ್ಲಿ ಬಂದೈತಲ್ಲ, ಇದಕ್ ಮೋದಿ ಉತ್ತರ ಕೊಡಕ್ಕಾಗ್ತದ? ಎಂದೂ ಈ ದೇಶದಲ್ಲಿ ಇಂತ ಕರಾಳತೆ ಬಂದಿರ್ಲಿಲ್ಲ. ಇವತ್ತು ಎಲ್ಲಾ ದಾಸ್ತಾನಿದ್ರು ಅದನ್ನ ಬೇಯಿಸಲಿಕ್ಕೆ ಒಂದು ಸಿಲಿಂಡರ್ ಕೂಡ ನಮ್ಮ ಹತ್ರ ಇಲ್ಲ. ದೇಶ ಇಷ್ಟೊಂದು ವಿಕಸಿತ ಭಾರತ, ವಿಕಸಿತ ಭಾರತ ಅಂತಾರೆ. ಇದು ವಿಕಸಿತ ಭಾರತನ? ಇದು ಅಂಧಕಾರದಾಗಿರೋ ಭಾರತ. ಇವತ್ತು ಮೋದಿ ನೇತೃತ್ವದಲ್ಲಿ ಈ ದೇಶ ಎತ್ತ ಸಾಗ್ತಾ ಇದೆ ಅನ್ನೋದು ಇವತ್ತು ನೀವೆಲ್ಲ ಮನಗಾಣಬೇಕಾಗಿದೆ. ಇಂಥ ದುಸ್ಥಿತಿ ಬಂದಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಗೆ ಧಿಕ್ಕಾರ, ಈ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಇದೇ ತರ ಇದ್ರೆ ಇವರು ಮತ್ತೆ ಮಾನವ ಜನ್ಮದಲ್ಲಿ ಏನು ಇದರಿಂದ ಬೆಂಕಿಸ್ಕೊಂಡು ಜೀವನ ಮಾಡ್ಬೇಕಾಗಿತ್ತೋ ಅಲ್ಲಿ ತಗೊಂಡೋಗ್ತಾರೆ ಈ ದೇಶನ. ಇವರು ದೇಶ ಯಾವತ್ತು ಮುನ್ನಡೆಸಲ್ಲ, ಇವ್ರಿಗೆ ಆಡಳಿತ ನಡೆಸೋದು ಗೊತ್ತಿಲ್ಲ. ಯಾವತ್ತೂ ಇವರು ಪತ್ರಕರ್ತರನ್ನ ಎದುರಿಸುವ ಪ್ರಶ್ನೆನೂ ಇವ್ರು ಕೇಳಲಿಲ್ಲ. ಅದಕ್ಕೋಸ್ಕರ ಈ ಕೇಂದ್ರ ಸರ್ಕಾರದ ನೀತಿಗಳಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತುಮಕೂರಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಇದನ್ನ ಉಗ್ರವಾಗಿ ಖಂಡಿಸ್ತಿದ್ದೀವಿ. ಹಾಗೆ ಏನ್ ಗ್ಯಾಸ್ ಬೆಲೆಯನ್ನ ಈ ಕೇಂದ್ರ ಸರ್ಕಾರ ಮತ್ತೊಂದು ಸಾರಿ ಹೆಚ್ಚಳ ಮಾಡಿದೆ. ಇದು ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ದುಷ್ಪರಿಣಾಮ ಅಂತ ನಾನು ಭಾವಿಸ್ತೇನೆ. ಏನ್ ಟ್ರಂಪ್ನವರು, ಅಮೆರಿಕನವರು ಇವ್ರಿಗೆ ಅಪ್ಪಣೆ ಕೊಟ್ರೆ ಇವರು ರಷ್ಯಾದಿಂದ ತೈಲವನ್ನ ಆಮದು ಮಾಡ್ಕೋಬೇಕು. ಖರೀದಿ ಮಾಡಬೇಡಿ ಅಂದ್ರೆ ಬಿಡಬೇಕು. ಮತ್ತೆ ಇನ್ನೊಂದ್ ತಿಂಗಳು ನೀವು ಖರೀದಿ ಮಾಡ್ಕೊಳ್ಳಿ ಅಂದ್ರೆ ಇವ್ರು ಖರೀದಿ ಮಾಡ್ಬೇಕು. ನಮ್ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಮತ್ತೆ ಈ ಗ್ಯಾಸಿನ ಅಭಾವ ಆಗಿದೆ. ಮುಂದೆ ಇದೇ ರೀತಿಯ ಯುದ್ಧ ಮುಂದುವರೆದ್ರೆ ಡೀಸೆಲ್, ಪೆಟ್ರೋಲ್ ಕೂಡ ಅಭಾವವಾಗಿ ನಾವು ಮತ್ತೆ ಎತ್ತಿನ ಗಾಡಿ, ಜಟ್ಕಾ ಗಾಡಿ, ಸೌದೆ ಒಲೆ ಆ ಕಡೆಗೆ ಹೋಗ್ಬೇಕಾಗ್ತದೆ. ಇದು ಬಿಜೆಪಿ ಅವರು ಮಾಡಿರುವ ಅಭಿವೃದ್ಧಿ, ವಿಕಸಿತ ಭಾರತ. ಇದು ಎಲ್ಲಿಗೆ ತೆಡ್ತಾವ್ರ ಅಂದ್ರೆ ಮತ್ತೆ ಇನ್ನೊಂದು 50 ವರ್ಷ, 3 ವರ್ಷ ಹಿಂದೆ ನಮ್ಗೆಲ್ಲ ತೆಡ್ತಾ ಇದ್ದಾರೆ. ಆದ್ರಿಂದ ಈ ಕೇಂದ್ರ ಸರ್ಕಾರದ ಏನ್ ದುರಾಡಳಿತ ಇದೆ, ಅದ್ರಿಂದ ಜನರಿಗೆ ಏನ್ ತೊಂದರೆ ಆಗ್ತಾ ಇದೆ, ಆ ತೊಂದರೆಯ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಈ ದಿನ ಸೇರ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮೋದಿ ಅವರೇ, ನೀವು ಈ ದೇಶದ ಪ್ರಧಾನಿ ಆಗಿರ್ಬೋದು, ಆದ್ರೆ ನೀವು F-18 ಫೈಲ್ ಅಲ್ಲೂ ನಿಮ್ ಹೆಸರು ಇದೆ. ಆ F-18 ಫೈಲ್ ಅಲ್ಲಿ ನಿಮ್ ಹೆಸರನ್ನ ಮರೆ ಮಾಡ್ಕೊಳ್ಳೋದಕ್ಕಾಗಿ ನೀವು ಗುಲಾಮ್ತನ ಏನ್ ಅಮೆರಿಕದವರ ಪರ ನೀವು ಮಾಡ್ತಾ ಇದ್ರ, ಇದರಿಂದ ದೇಶಕ್ಕೆ ಇನ್ನು ಮುಂದೆ ಖಂಡಾಂತರ ಬರ್ತದೆ. ಅದರಿಂದ ತಾವು ವಿದೇಶಾಂಗ ನೀತಿಯನ್ನ ಸರಿಪಡಿಸ್ಕೊಳ್ಬೇಕು, ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ನಮ್ಗೆ ಈ ದೇಶದ ಹಿತಾಸಕ್ತಿ ಮುಖ್ಯ. ನಾವೆಲ್ಲರೂ ಭಾರತೀಯರು. ನಮ್ಗೆ ಭಾರತ ದೇಶ ಯಾವತ್ತೂ ಕೂಡ ಈ ರೀತಿಯಾದ ಪರಿಣಾಮವನ್ನ ಎನಿಸುವುದಿಲ್ಲ. ಕಾಂಗ್ರೆಸ್ ಪಕ್ಷ 60 ವರ್ಷ ಆಯ್ತು, 70 ವರ್ಷ ಆಯ್ತು ಮಾಡಿ ಹೋರಾಡಿರ್ತ ಅಂತ ನೀವ್ ಹೇಳ್ತೀರಾ. ಯಾವತ್ತೂ ಆ 70 ವರ್ಷಗಳಲ್ಲಿ ಈ ರೀತಿಯ ಅಭಾವ ಬಂದಿರಲಿಲ್ಲ. ನೀವು ಮಾಡಿರುವ ಕುತಂತ್ರವನ್ನ ನಾವು ಈ ದಿನ ಖಂಡಿಸ್ತೇವೆ.